ಇದು ಅನಂತ ಪದ್ಮನಾಭ ದೇವಸ್ಥಾನ. ಹೊಸ ಬೂದನೂರಿನಲ್ಲಿದೆ. ಇದು ಮದ್ದೂರಿನಿಂದ 12 ಕಿಲೋಮೀಟರ್ ದೂರದಲ್ಲಿ ಇದೆ. ಇದನ್ನು ಹೊಯ್ಸಳ ಸಾಮ್ರಾಜ್ಯವನ್ನು ಆಳುತ್ತಿದ್ದಂತಹ 2ನೇ ವೀರ ಬಲ್ಲಾಳನ ಕಾಲದಲ್ಲಿ ಕಟ್ಟಲಾಯಿತು ಎನ್ನುವುದು ನಮಗೆ ಇತಿಹಾಸದಿಂದ ತಿಳಿಯುತ್ತದೆ. ಇದೊಂದು ಸುರಕ್ಷಿತವಾದಂತಹ ಪ್ರಾಚೀನ ಸ್ಮಾರಕ. ನಾವಿಲ್ಲಿ ನೋಡಬಹುದು ಸ್ಮಾರಕವನ್ನು. ಇದನ್ನು ದೀಪ ಹಚ್ಚಿಸಲು ಬಳಸ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಇದರ ಸುತ್ತಲೂ ಸರಳವಾದಂತಹ ಒಂದು ವಾಸ್ತು ಶೈಲಿಯನ್ನು ನಾವಿಲ್ಲಿ ಕಾಣಬಹುದು. ಇಲ್ಲೂ ಕೂಡ ನಕ್ಷತ್ರದ ಆಕಾರದಲ್ಲಿ ಇರುವ ತಳಪಾಯವನ್ನು ನಾವು ಇಲ್ಲಿ ನೋಡಬಹುದು. ಇದನ್ನು ಜಗಲಿ ಅಂತಲೂ ಕೂಡ ಇಲ್ಲಿ ಕರೀತಾರೆ. ಬಹಳ ಸರಳವಾದಂತಹ ಒಂದು ವಾಸ್ತು ಶೈಲಿ. ಬಹಳ ಸುಂದರವಾದಂತಹ ಒಂದು ಕೆತ್ತನೆಯ ಕೆಲಸಗಳನ್ನು ಇಲ್ಲಿ ಕಾಣಬಹುದು. ಇಲ್ಲೂ ಕೂಡ ನಕ್ಷತ್ರದ ಆಕಾರದಲ್ಲಿ ಇರುವ ಜಗಲಿಯನ್ನು ಅಥವಾ ಜಗತಿಯನ್ನು ನಾವಿಲ್ಲಿ ಕಾಣಬಹುದು. ಆದರೆ ಇದನ್ನು ಅಷ್ಟು ಚೆನ್ನಾಗಿ ಇಲ್ಲಿ ಜೋಪಾನ ಮಾಡಿಲ್ಲ ದೇವಸ್ಥಾನವನ್ನು. ಇಲ್ಲಿ ನಕ್ಷತ್ರಾಕಾರವನ್ನು ನಾವಿಲ್ಲಿ ಕಾಣಬಹುದು. ನೋಡಿ, ಈ ಮೂಲೆಗಳನ್ನು ಕಂಡಾಗ ನಮಗೆ ಹೊಯ್ಸಳ ಕಾಲದ ಒಂದು ಶಿಲ್ಪ ಶೈಲಿ ಇಷ್ಟು ಸ್ಪಷ್ಟವಾಗಿ ನಮಗೆ ಇಲ್ಲಿ ಕಂಡುಬರುತ್ತೆ. ಇಲ್ಲಿ ಮಾತುಗಳು ಮೂಕವಾಗುತ್ತವೆ. ವರ್ಣಿಸಲು ಇಲ್ಲಿ ಪದಗಳೇ ಸಾಕಾಗುವುದಿಲ್ಲ. ಅಷ್ಟು ಸುಂದರವಾದಂತಹ ಒಂದು ಶೈಲಿಯನ್ನು ನಾವಿಲ್ಲಿ ಕಾಣಬಹುದು. ಬಹಳ ಸರಳವಾದಂತಹ ಒಂದು ಕಂಬಗಳು. ಹೊಯ್ಸಳ ವಾಸ್ತುಶಿಲ್ಪ.
ಗಣಪತಿಯ ಒಂದು ಪುಟ್ಟ ದೇವಾಲಯ. ಹೊಯ್ಸಳ ಶೈಲಿಯ ಒಂದು ಕೆತ್ತನೆಯ ಕೆಲಸಗಳು ಇಲ್ಲಿ ಕಂಡುಬರುತ್ತೆ. ಹೇಳಿ. ಹಾಂ, 800 ಶತಮಾನದಿಂದುದು ಹಾಂ ಹಾಂ. ಅದನ್ನು ಅವಾಗ ಚೌಡು ಕಟ್ಟಿದ್ದಂತೆ. ಇದನ್ನು ಚೋಳರಲ್ಲ, ಹೊಯ್ಸಳ ಕಾಲದಲ್ಲಿ ಹೊಯ್ಸಳ ಕಾಲದಲ್ಲ ಚೌಡು ಅಂತ ನಾವು ಹಾಂ ಹೇಳ್ತೀವಿ. ಹಾಂ ಹಾಂ, ಸರಿ ಸರಿ. ಹಾಂ ಅದನ್ನು ಕಟ್ಟಿದ್ದಂತೆ. ಹಾಂ ಆ ಕಟ್ಟಿದ್ದು ಆವಾಗ ಈಗ ತಿರುಪತಿ ಧರ್ಮಸ್ಥಳ ಹೆಂಗೆ ಪೂಜೆ ನಡೀತಿತ್ತು, ಇದು ಊರಿರಲಿಲ್ಲ. ಹಾಂ ಹಾಂ. ಇವೆಲ್ಲ ಮಾಡ ಹಾಂ ಒಂದು ಕಾಲದಲ್ಲಿ ಇದು ಭಿನ್ನ ಆಗಿ ಹೊರಟೋಯ್ತಂತಲ್ಲ. ಆವಾಗ ಏನು ಮಾಡಿದ್ರಂತೆ, ಈ ದೇವಸ್ಥಾನ ವಿಗ್ರಹ ಅಲ್ಲಿ ತಗೊಂಡು ಮುಂದಕ್ಕೆ ಮಡಿಕೊಂಡ್ರು. ಹಾಂ ಹಾಂ. ಇಲ್ಲಿ ಪೂಜೆ ನಿಂತೋಯ್ತು. ಇದೊಂದೇ ಬೀದಿ, ಬ್ರಾಹ್ಮಣರ ಬೀದಿ ಅಂತ ಇದ್ದದ್ದು. ಹಾಂ ಹಾಂ. ಅದು ಬಿಟ್ಟರೆ ಇನ್ಯಾವುದೂ ಇರಲಿಲ್ವಂತ ಇಲ್ಲಿ. ಯಾವಾಗ ಇಲ್ಲಿ ಪೂಜಾರು ಈಗ ಐನೂರುಗಳು ಹೊರಗಡೆ ಹೊರಟೋದ್ರು, ಆವಾಗ ಅಲ್ಲಿ ಇಲ್ಲಿ ಬಂದು ನಾವೆಲ್ಲ ಮನೆ ಕಟ್ಕೊಂಡಿರೋರು ಇಲ್ಲಿ. ಹಾಂ ಹಾಂ. ಈಗ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇದೆ ಕ್ರಮವಾಗಿ. ಇವಾಗ ಹಾಂ ಹಾಂ ಹಾಂ. ಬೆಳಿಗ್ಗೆ ಟೈಮ್ ನಡೀತಿತ್ತು, ಇವಾಗ 2 ಟೈಮು ನಡೀತಾ ಇದೆ. ಹಾಂ ಹಾಂ ಹಾಂ. ಬೆಳಗ್ಗೆ ಮತ್ತು ಸಾಯಂಕಾಲ. ಹಾಂ. ತಮ್ಮ ಹೆಸರು ಸರ್? ರಾಮರಾಜು. ರಾಮ್. ಅನಂತ ಪದ್ಮನಾಭ ಸ್ವಾಮಿ. ಗರ್ಭಗುಡಿಯ ಒಳಭಾಗದಲ್ಲೂ ಸಹ ನಾವು ಈ ಕೆತ್ತನೆ ಕೆಲಸವನ್ನು ನೋಡಬಹುದು. ಬಹಳ ನಾಜೂಕಾದಂತಹ ಒಂದು ಕೆತ್ತನೆ ಕೆಲಸವನ್ನು ಬಾಗಿಲುಗಳ ಅಕ್ಕಪಕ್ಕ ನಾವು ಕಾಣಬಹುದು. ಇಲ್ಲಿ ಕಂಬದಲ್ಲಿಯೂ ಕೂಡ ಒಂದು ಸೂಕ್ಷ್ಮವಾದ ನವಿರಾದಂತಹ ಒಂದು ಶಿಲಾಫಲಕಗಳನ್ನು ಜೋಡಿಸಿ ಇಟ್ಟಂತಹ ಒಂದು ಕೆತ್ತನೆ ಕೆಲಸವನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಪದಗಳಲ್ಲಿ ಇದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಎಷ್ಟು ನವಿರಾದ ಫಲಕಗಳನ್ನು ಇಲ್ಲಿ ಜೋಡಿಸ್ಕೊಂಡು ಹೋಗಿದ್ದಾರೆ. ಇದು ಗೋಪುರದ ಮಾದರಿಯಲ್ಲಿ ಕೆತ್ತನೆ ಕೆಲಸ. ಒಂದೊಂದು ಕಂಬದಲ್ಲೂ ಒಂದೊಂದು ಹೊಸ ವಿನ್ಯಾಸದ ಕೆತ್ತನೆಯನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ನಾವು ಆ ಕಾಲದ ಒಂದು ಶಾಸನವನ್ನು ಕೂಡ ಇಲ್ಲಿ ಕಾಣಬಹುದು. ಇದು ದೇವನಾಗರಿ ಲಿಪಿಯಲ್ಲಿರಬಹುದು. ನಮಗೆ ಓದೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಒಂದೊಂದು ಕಂಬ ಒಂದೊಂದು ಶೈಲಿಯಲ್ಲಿ ಕೆತ್ತಲಾಗಿದೆ. ಮೊದಲಿನ 2 ಬಹಳ ಸರಳವಾದಂತಹ ಒಂದು ಶಿಲ್ಪಶೈಲಿ, ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ಒಂದು ಕೆತ್ತನೆ ಕೆಲಸವನ್ನು ಇಲ್ಲಿ ನಾವು ನೋಡ್ಬೋದು.